ಮಂಚಕ್ಕೆ ಕರೆದ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಇಂಗು ತಿಂದು ಮಂಗನಂತ ಆಗುತ್ತೆ. ಅಂಥದ್ದೇ ಒಂದು ಗ್ಯಾಂಗ್ ಈಗ ಮಂಚಕ್ಕೆ ಕರೆದ್ಬಿಟ್ಟು ಇಂಗು ತಿಂದು ಮಂಗನಂತೆ ಮಾಡಿರುವಂಥದ್ದು ಈ ಟೆಕ್ಕಿಯನ್ನು. ಈಗಾಗಲೇ 5 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಆಗಿರೋದಿದು? ಸ್ಟೋರಿ ನೋಡಿ. ಸರಸಕ್ಕೆ ಕರೆದು ಟೆಕ್ಕಿ ಬಳಿ ಹಣಕ್ಕಾಗಿ ಡಿಮ್ಯಾಂಡ್. 2 ಮಹಿಳೆಯರು ಸೇರಿ 5 ಮಂದಿ ಬಂಧನ. ಡೇಟಿಂಗ್ ಆಪ್ ಮೂಲಕ ಹುಡುಗಿಯರನ್ನ ಹುಡುಕಿ ಹೋಗುವ ಯುವಕರೇ ಎಚ್ಚರ. ಸರಸಕ್ಕೆ ಕರೆದು ದೋಚುವ ಗ್ಯಾಂಗ್ ಹುಟ್ಕೊಂಡಿದ್ದು ಪೊಲೀಸರು ಕುಖ್ಯಾತ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಡೇಟಿಂಗ್ ಆಪ್ ಮೂಲಕ ಸರಸಕ್ಕೆ ಅಂತ ಹೋಗಿದ್ದ ಟೆಕ್ಕಿ ಆನಂದ್ ಬಳಿ ಹಣ ದೋಚಿ ಹಲ್ಲೆ ಮಾಡಿದ ಆರೋಪದ ಮೇಲೆ ಮಹಿಳೆಯೊಬ್ಬರು ಸೇರಿ 5ರನ್ನ ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಸುಮಲತಾ ಅಲಿಯಾಸ್ ಸಂಜಲಿ, ಅನ್ನಪೂರ್ಣೇಶ್ವರಿ ನಗರದ ಹರ್ಷಿಣಿ ಅಲಿಯಾಸ್ ಸ್ವೀಟಿ ಹಾಗೂ ಜಗದೀಶ್, ಲೋಕೇಶ್, ಮಂಜುನಾಥ್ ಸೇರಿ ಟೋಟಲ್ ಆಗಿ 5 ಜನರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸರಸಕ್ಕೆ ಕರೆದು 40,000 ದೋಚಿದ್ದ ಗ್ಯಾಂಗ್ ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟ ಬೆನ್ನಲ್ಲೇ ದೂರು. ಎಸ್, ಈ ನಟೋರಿಯಸ್ ಗ್ಯಾಂಗ್ ಎರಡೆರಡು ಕಡೆ ಸರಸಕ್ಕೆ ಕರೆದು 40,000 ದೋಚಿತ್ತು. ಬಳಿಕ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ಕೊಡೋಕೆ ಟೆಕ್ಕಿ ನಿರಾಕರಿಸಿದ್ದಕ್ಕೆ ಮಹಿಳೆಯರು ಸಹಚರರನ್ನ ಕರೆದು ಹಲ್ಲೆ ಮಾಡಿದ್ದಾರೆ ಅಂತ ಟೆಕ್ಕಿ ಆರೋಪಿಸಿದ್ದಾರೆ. ಅಲ್ಲದೆ ಟೆಕ್ಕಿಗೆ ಹಲ್ಲೆ ಮಾಡಿ ಹಣ, ಮೊಬೈಲ್ ಕಸ್ಕೊಂಡು ಬೆದರಿಸಿದ್ದಾರೆ. ಈ ವೇಳೆ ಟೆಕ್ಕಿ ಕೂಡಲೇ ಸ್ಥಳೀಯರ ಸಹಾಯದಿಂದ 112ಗೆ ಕರೆ ಮಾಡಿಸಿದ್ರು. ಕೂಡಲೇ ಘಟನಾ ಸ್ಥಳಕ್ಕೆ ಹೋದ ಹೊಯ್ಸಳ ಟೆಕ್ಕಿ ಸೇರಿದಂತೆ ಹಲ್ಲೆ ಮಾಡಿದ್ದ 2 ಮಹಿಳೆಯರು ಸೇರಿ ಟೋಟಲ್ ಆಗಿ 5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಗಲಾಟೆ ಹಿಂದಿನ ಕತೆ ರಿವೀಲ್ ಆಗಿದೆ. ಮಹಿಳೆಯರಿಬ್ಬರು ಟೆಕ್ಕಿಯನ್ನ ಸರಸಕ್ಕೆ ಕರೆದು ಆತನ ಬಳಿ ಹಣ ದೋಚಿರುವಂಥ ಘಟನೆ ಬೆಂಗಳೂರಿನ ಆರ್ ನಗರದಲ್ಲಿ ನಡೆದಿರುವಂಥದ್ದು. ಆತ ಹಣ ದೋಚಿದ ಬಳಿಕ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಟೆಕ್ಕಿ ಹಣ ಕೊಡಲಿಕ್ಕೆ ನಿರಾಕರಿಸಿದಂಥ ವೇಳೆ ಈ ಮಹಿಳೆಯರಿಬ್ಬರು ಆತನ ಸಹಚರರನ್ನ ಕರೆದು ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಟೆಕ್ಕಿ ಬೆದರಿ 112ಗೆ ಕರೆ ಮಾಡಿರುವಂಥದ್ದು. ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಂತಹ ಮಹಿಳೆ ಮತ್ತು 3 ಆರೋಪಿಗಳನ್ನು ಬಂಧಿಸಿ ಈಗ ಜೈಲಿಗೆ ಕಳಿಸಿರುವಂಥದ್ದು. ಡಿಸೆಂಬರ್ 10ನೇ ತಾರೀಕು ಟೆಕ್ಕಿ ಆನಂದ್ ಟೆಲಿಗ್ರಾಮ್ನಲ್ಲಿ ಫನ್ ವಿತ್ ಬೆನಿಫಿಟ್ಸ್ ಸ್ಮಾರ್ಟ್ ಗ್ರೂಪ್ನಲ್ಲಿ ಒಂದು ಹುಡುಗಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆ ಹುಡುಗಿಗೆ 20,000 ರೂಪಾಯಿಯನ್ನ ಕೊಡೋದಾಗಿ ಒಪ್ಪಿಗೆ ಆಗಿತ್ತು. ಬಳಿಕ ಟೆಕ್ಕಿ ಮಹಿಳೆಯ ಮನೆಗೆ ಹೋಗಿದ್ದಾಗ ಬೆದರಿಸಿ 20,000 ಹಣ ಕಿತ್ಕೊಂಡು ಕಳಿಸಿದ್ರು. ಅದೇ ಮಹಿಳೆ ಮತ್ತೆ ಸ್ನೇಹಿತೆಯನ್ನ ಕರೆಸಿ 20,000ವನ್ನ ಕಿತ್ಕೊಂಡಿದ್ರು. ಬಳಿಕ ಸಹಚರನ್ನ ಕರೆಸಿ ಹಲ್ಲೆ ಮಾಡಿಸಿದ್ರು. ಡೇಟಿಂಗ್ ಆಪ್ ಮೂಲಕ ಆನ್ಲೈನ್ ನಲ್ಲಿ ಯುವಕನೊಬ್ಬ ಮಹಿಳೆಯೊಬ್ಬರನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಮಹಿಳೆ ಅನ್ನಪೂರ್ಣೇಶ್ವರಿ ನಗರಕ್ಕೆ ಕರೆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಸ್ಥಳಕ್ಕೆ ಹೋದಂಥ ವೇಳೆ ಆ ಮಹಿಳೆ ಆತನಿಂದ 20,000 ಹಣ ಪಡೆದು ವಂಚನೆ ಮಾಡಿದರು. ಆ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆತ ಬೆದರಿ ವಾಪಸ್ ಬರ್ತಾನೆ. ಆ ವಾಪಸ್ ಬಂದದ್ದನ್ನೇ ಬಂಡವಾಳ ಮಾಡಿಕೊಂಡಂಥ ಮಹಿಳೆ ಮತ್ತೊಬ್ಬ ಸ್ನೇಹಿತೆಯನ್ನು ಬಿಟ್ಟು ಆತನಿಂದ ವಂಚನೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈ ಘಟನೆ ಸಂಬಂಧಪಟ್ಟಂತೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಘಟನೆಗೆ ಕಾರಣವಾಗಿದ್ದ 5 ಜನರನ್ನ ಬಂಧನ ಮಾಡಿರುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಟೆಕ್ಕಿ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು 5ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಸದ್ಯ ಬಂದಿದ್ರು ಜಾಮೀನು ಪಡೆದು ಬಿಡುಗಡೆಯಾಗಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.